ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ನಿಮ್ಮಲ್ಲಿ ಸಾಕಷ್ಟು ಮಂದಿ ತುಪಾಕಿ ಅನ್ನೋ ಸಿನಿಮಾನ ನೋಡಿರ್ತೀರಿ. ಅದೇ ಈಗ ತಮಿಳುನಾಡಿನ ಸಿಎಂ ಆಗಿದಾರಲ್ಲ ವಿಜಯ್ ಅಭಿನಯದ ಸಿನಿಮಾ. ಭಾರತದಲ್ಲಿನ ಸ್ಲೀಪರ್ ಸೆಲ್ಗಳ ಬಗ್ಗೆ ಅದ್ಭುತವಾದ ಚಿತ್ರಣವನ್ನ ಆ ಸಿನಿಮಾ ಕಟ್ಕೊಟ್ಟಿತ್ತು. ಅಲ್ಲಿವರೆಗೆ ಸ್ಲೀಪರ್ ಸೆಲ್ಗಳು ಅನ್ನೋ ಹೆಸರನ್ನ ಮಾತ್ರ ಕೇಳ್ತಾ ಇದ್ದವರಿಗೆ ಆ ನೆಟ್ವರ್ಕ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ಆ ಸಿನಿಮಾ ಅರ್ಥ ಮಾಡಿಸ್ತು. ಭಾರತದಲ್ಲಂತೂ ಸ್ಲೀಪರ್ ಸೆಲ್ಗಳು ಸಾಕಷ್ಟಿವೆ. ಅವುಗಳನ್ನ ನಮ್ಮ ಏಜೆನ್ಸಿಗಳು ಪದೇ ಪದೇ ನ್ಯೂಟ್ರಲೈಸ್ ಮಾಡ್ತಲೂ ಇರುತ್ತವೆ. ಇನ್ನು ಉಗ್ರವಾದಿಗಳದ್ದು ಒಂಥರ ರಕ್ತ ಬೀಜಾಸುರ ಸಂತತಿ. ನಾಶ ಮಾಡಿದಷ್ಟು ಅವರು ಹುಟ್ಟುತ್ತಲೇ ಇರ್ತಾರೆ. ಈಗ ಕೂಡ ಅಂಥದ್ದೇ ಒಂದು ರಾಕೆಟ್ ಗುಜರಾತ್ ಅಲ್ಲಿ ಸಿಕ್ಕಿಬಿದ್ದಿದೆ. ಹಾಗಾದ್ರೆ ಏನಿದು ಗುಜರಾತ್ನ ಸ್ಲೀಪರ್ ಸೆಲ್ ಕಥೆ? ಈಗ ಸಿಕ್ಕಿಬಿದ್ದವರು ಯಾವ ಭಯೋತ್ಪಾದಕ ಸಂಘಟನೆಗಾಗಿ ಕೆಲಸ ಮಾಡ್ತಾ ಇದ್ರು, ಅವರಲ್ಲಿ ಏನು ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ರು, ಗುಜರಾತ್ ಪೊಲೀಸರನ್ನ ಬೆಚ್ಚಿ ಬೀಳಿಸುವಂಥದ್ದಲ್ಲಿ ಏನ್ ನಡೆದಿತ್ತು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಮತದ ಹೆಸರಲ್ಲಿ ಮತದ ಕಾರಣಕ್ಕೇನೆ ಭಾರತದಿಂದ ಬೇರೆಯಾದ ನಂತರ ಪಾಕಿಸ್ತಾನ ತನ್ನ ಪಾಡಿಗೆ ತಾನು ಇದ್ದು ಬಿಟ್ಟಿದ್ರೆ ಅವರೂ ಚೆನ್ನಾಗಿರ್ತಾ ಇದ್ರು, ಭಾರತವೂ ನೆಮ್ಮದಿಯಾಗಿರ್ತಾ ಇತ್ತು. ಆದ್ರೆ ಈ ಈರ್ಷ್ಯೆ, ಹೊಟ್ಟೆ ಕಿಚ್ಚು ಅನ್ನೋದೊಂದಿರುತ್ತೆ ನೋಡಿ. ಹೇಗಾದರೂ ಮಾಡಿ ಭಾರತವನ್ನ ಹಾಳು ಮಾಡಬೇಕು ಅನ್ನೋ ಕೊಳಕು ಬುದ್ಧಿ, ಅದು ಭಾರತದ ವಿರುದ್ಧ ಮತೀಯ ಭಯೋತ್ಪಾದನೆಯನ್ನ ಹೆಚ್ಚು ಮಾಡೋದಕ್ಕೆ ಕಾರಣ ಆಯಿತು. ಪಾಕ್ ಅನ್ನೋ ದೇಶ ಹುಟ್ಟುತ್ತಲೇ ಭಾರತವನ್ನ ದ್ವೇಷ ಮಾಡ್ತಾ ಇತ್ತು. ಭಾರತದ ವಿರುದ್ಧ ಭಯೋತ್ಪಾದಕ ಕೃತ್ಯಗಳಿಗೆ ಕುಮ್ಮಕ್ಕನ್ನ ಕೊಡ್ತಾ ಇತ್ತು. ಇನ್ನು ಅಫ್ಘಾನಿಸ್ತಾನದಲ್ಲಿ ರಷ್ಯಾದ ಪಡೆಗಳು ಸೋತು ಅಲ್ಲಿ ತಾಲಿಬಾನ್ ಆಡಳಿತ ಬಂದ ನಂತರ ಅಲ್ಲಿದ್ದ ಮುಜಾಹಿದೀನ್ ಪಡೆಗಳು ಕಾಶ್ಮೀರಕ್ಕೆ ಬಂದವು. ಭಾರತದಲ್ಲಿ ಭಯೋತ್ಪಾದನೆ ಮತ್ತಷ್ಟು ಹೆಚ್ಚಾಯಿತು. ಪಾಕಿಸ್ತಾನದಲ್ಲಿ ಕೂಡ ಹೊಸ ಹೊಸ ಭಯೋತ್ಪಾದಕ ಸಂಘಟನೆಗಳು ಹುಟ್ಕೊಳ್ತಾ ಹೋದ್ವು. ಅವರು ಭಾರತವನ್ನೇ ಕಾರ್ಯಕ್ಷೇತ್ರ ಮಾಡ್ಕೊಳ್ಳೋ ಪ್ರಯತ್ನ ಕೇಳಿದ್ರು. ಇನ್ನು ನಮ್ಮಲ್ಲಿ ಕೂಡ ದೇಶಕ್ಕಿಂತ ಮತ ಮುಖ್ಯ, ಸಂವಿಧಾನಕ್ಕಿಂತ 7ನೇ ಶತಮಾನದ ಕಾನೂನುಗಳು ಮುಖ್ಯ ಅಂತ ನಂಬಿರೋ ಸಾಕಷ್ಟು ತಲೆಮಾಸಿದ ಗಿರಾಕಿಗಳು, ಅವರ ತಲೆಗೆ ವಿಷ ತುಂಬೋದಿಕ್ಕೊಂದಷ್ಟು ವ್ಯವಸ್ಥೆಗಳು, ಅವರನ್ನ ಬೆಂಬಲಿಸೋದಿಕ್ಕೊಂದಷ್ಟು ಡೋಂಗಿ ಸೆಕ್ಯುಲರಿಸಂನ ಹುಚ್ಚ ಹತ್ತಿಸ್ಕೊಂಡ ಅವಿವೇಕಿಗಳು, ಮತೀಯವಾದದಲ್ಲಿ ಕೂಡ ರಾಜಕೀಯ ಲಾಭವನ್ನ ಹುಡುಕೋ ಪರಮಸ್ವಾರ್ಥಿಗಳು, ಇವರು ಯಾರ ಸಂಖ್ಯೆನೂ ಕಡಿಮೆ ಇಲ್ಲ ನೋಡಿ. ಹೀಗಾಗಿ ಮತೀಯವಾದ, ಮೂಲಭೂತವಾದ ನಮ್ಮಲ್ಲಿ ಹೆಚ್ಚಾಗ್ತಾ ಹೋದ್ವು. ಇಲ್ಲಿ ಪಾಕಿಸ್ತಾನಕ್ಕಾಗಿ ಕೆಲಸ ಮಾಡೋ ಸ್ಲೀಪರ್ ಸೆಲ್ಗಳು ಕೂಡ ದೊಡ್ಡ ಪ್ರಮಾಣದಲ್ಲಿ ಹುಟ್ಟುಕೊಂಡವು. ಅಂಥ ಒಂದು ರಾಕೆಟ್ ಅನ್ನ ಇದೀಗ ಗುಜರಾತ್ನ ಪೊಲೀಸರು ಭೇದಿಸಿದ್ದಾರೆ. ಒಟ್ಟು 3 ಹಂತಗಳಲ್ಲಿ 18 ಮಂದಿಯನ್ನ ಬಂಧಿಸಲಾಗಿದೆ. ಬಂಧಿತರೆಲ್ಲ ಪಾಕ್ನ ಬಹವಲ್ಪುರದ ಮಸೂದ್ ಅಜರ್ನ ಜೈಷ್ ಸಂಘಟನೆಯ ಹಿಂಬಾಲಕರು ಅನ್ನೋದು ಗೊತ್ತಾಗಿದೆ. ಗೆಳೆಯರೆ, ಇತ್ತೀಚೆಗೆ ಗುಜರಾತ್ ಪೊಲೀಸರಿಗೊಂದು ಮಾಹಿತಿ ಸಿಗುತ್ತೆ. ರಾಜ್ಯದ ನಾನಾ ಕಡೆಗಳಲ್ಲಿ ಏನೋ ಒಂಥರ ವಿಚಿತ್ರವಾದ ಸ್ಫೋಟದ ಸದ್ದು ಕೇಳಿ ಬರ್ತಾ ಇದೆ ಅನ್ನೋ ಇನ್ಫಾರ್ಮೇಶನ್ ಅದು. ಹೀಗಾಗಿ ಅನುಮಾನ ಬಂದ ಗುಜರಾತ್ನ ಆಂಟಿ ಟೆರರ್ ಸ್ಕ್ವಾಡ್ ಅಖಾಡಕ್ಕೆ ಇಳಿಯುತ್ತೆ. ಗುಜರಾತ್ನ ಬನಸ್ಕಾಂತ, ಪಠಾಣ್ ಮತ್ತು ನೌಸಾರಿಗಳಲ್ಲಿ ಕಾರ್ಯಾಚರಣೆಯನ್ನು ಅವರು ಮಾಡ್ತಾರೆ. ಹಾಗೆ ಮಧ್ಯಪ್ರದೇಶದ ದಿವಾಸ್ ಅಲ್ಲಿ ಕೂಡ ಗುಜರಾತ್ ATS ಒಂದಷ್ಟು ತನಿಖೆಗಳಿಗೆ ಮುಂದಾಗುತ್ತೆ. ಅಲ್ಲಿ ಅನುಮಾನ ಬಂದವರನ್ನ ವಿಚಾರಣೆಗೊಳಪಡಿಸ್ತಾ ಹೋದ ಪೊಲೀಸರಿಗೆ ಸಿಕ್ಕ ಮಾಹಿತಿ ತುಂಬಾನೇ ಭಯಾನಕವಾಗಿತ್ತು. ಪಾಕ್ ಅಲ್ಲಿ ಕೂತಿದ್ದ ಅಬ್ದುಲ್ಲಾ ಮತ್ತು ಮೊಹಮ್ಮದ್ ಉಮರ್ ಅನ್ನೋ ಇಬ್ಬರು ಜೈಷ್ ಹ್ಯಾಂಡ್ಲರ್ಗಳು ಗುಜರಾತ್ ಅಲ್ಲಿ ದೊಡ್ಡದೊಂದು ಟೀಮ್ ಅನ್ನ ಆಪರೇಟ್ ಮಾಡ್ತಾ ಇದ್ರು. ಅವರು ಇಲ್ಲಿನ ಯುವಕರ ತಲೆಗೆ ಮತಾಂಧತೆಯನ್ನು ತುಂಬಿದ್ರು, ಜಿಹಾದ್ ಮಾಡೋದಿಕ್ಕೆ ಅವರನ್ನ ಸಿದ್ಧಪಡಿಸಿದ್ರು. ಅದಕ್ಕೆ ಬೇಕಾದ ಫಂಡ್ ರೈಸಿಂಗ್ ಕೆಲಸ ಶುರುವಾಗಿತ್ತು. ದಾಳಿಗಳನ್ನ ಮಾಡೋದಿಕ್ಕೆ ಸಿದ್ಧತೆಗಳೂ ಆಗಿದ್ವು. ಒಂದಷ್ಟು ಸ್ಫೋಟಕ ಸಾಮಗ್ರಿಗಳ ಪರೀಕ್ಷೆಯನ್ನು ಮಾಡಿದ್ರು, ಬಾಂಬುಗಳನ್ನ ತಯಾರು ಮಾಡಿದ್ರು. ಅದಕ್ಕಾಗಿ ಒಂದು ಸಿಂಡಿಕೇಟ್ ಅನ್ನ ಇಲ್ಲಿ ಸಿದ್ಧಪಡಿಸಲಾಗಿತ್ತು. ಮತ್ತು ಈ ಸ್ಲೀಪರ್ ಸೆಲ್ಗಳನ್ನ ಆರ್ಗನೈಸ್ ಮಾಡೋದಿಕ್ಕೆ ಸುಮಾರು 250ಕ್ಕೂ ಹೆಚ್ಚು ಡಿಜಿಟಲ್ ಫೈಲ್ಗಳನ್ನು ಅವರು ಬಳಸ್ಕೊಂಡಿದ್ರು. ಅದರಲ್ಲಿ ಪಾಕಿಸ್ತಾನದ ಕುಖ್ಯಾತ ಧರ್ಮ ಪ್ರಚಾರಕರ ವಿಡಿಯೋಗಳಿದ್ವು. ಹಾಗೆ ಜಿಹಾದ್ಗೆ ಸಂಬಂಧಪಟ್ಟ ಒಂದಷ್ಟು ಬರಹಗಳು ಕೂಡ ಪೊಲೀಸರ ಕೈಗೆ ಸಿಕ್ಕಿತು. ಇಷ್ಟಾದ ಮೇಲೆ ಪಾಕಿ ಹ್ಯಾಂಡ್ಲರ್ಗಳ ಜೊತೆ ನಿಕಟ ಸಂಪರ್ಕವನ್ನ ಹೊಂದಿದ್ದ 8 ಮಂದಿಯನ್ನ ATS ಬಂಧನಕ್ಕೀಡು ಮಾಡಿತು. ಅಲ್ಲಿ ಬಂಧಿತರನ್ನ ಅಹ್ಮದ್, ಇಬ್ರಾಹಿಂ, ಮುದಸ್ಸಿರ್, ಜಕಾರಿಯಾ ದುರಾನಿ, ಮುಫ್ತಿ ಫೌಜಾನ್, ಮೊಹಮ್ಮದ್ ಆಮೀನ್, ಮೊಹಮ್ಮದ್ ಅಬ್ದುಲ್ಲಾ ಮತ್ತು ಬಿಲಾಲ್ ಅಹ್ಮದ್ ಅಂತ ಗುರುತಿಸಲಾಯಿತು. ಇಷ್ಟು ಮಾಡೋದ್ರ ಮೂಲಕ ದೇಶದಲ್ಲಿ ನಡೆಯಲಿದ್ದ ಭಾರೀ ಪ್ರಮಾಣದ ದಾಳಿಯೊಂದನ್ನು ತಪ್ಪಿಸಿದ ಖುಷಿ ಗುಜರಾತ್ ಪೊಲೀಸರಲ್ಲಿತ್ತು. ಆದರೆ ಅಷ್ಟಕ್ಕೆ ಅವರು ನಿಟ್ಟುಸಿರು ಬಿಡೋ ಹಾಗಿರಲಿಲ್ಲ. ಯಾಕೆಂದ್ರೆ ಈ ನೆಟ್ವರ್ಕ್ ಇನ್ನಷ್ಟು ವಿಸ್ತರಿಸಿಕೊಂಡಿದೆ ಅನ್ನೋದು ಈ ಬಂಧಿತರನ್ನ ಬಾಯ್ಬಿಡಿಸಿದಾಗ ಗೊತ್ತಾಯಿತು. ಸೊ ಅಲ್ಲಿ 2ನೇ ಸುತ್ತಿನ ಕಾರ್ಯಾಚರಣೆಗೆ ATS ಮುಂದಾಯಿತು. ಈ ಸಂದರ್ಭದಲ್ಲಿ ಮತ್ತೆ 5 ಮಂದಿ ಶಂಕಿತರನ್ನ ಬಂಧಿಸಲಾಯಿತು. ಹಾಗೆ ಅವರ ನೆಟ್ವರ್ಕ್ ಬಗ್ಗೆ ಮತ್ತಷ್ಟು ಮಾಹಿತಿಗಳು ಕೂಡ ಸಿಗ್ತಾ ಹೋದ್ವು. ಈ ನೆಟ್ವರ್ಕ್ ತುಂಬಾನೇ ಮತಾಂಧತೆಯಿಂದ ಕೂಡಿತ್ತು ಮತ್ತು ಇದರ ಬೇರುಗಳು ಸಾಕಷ್ಟು ಆಳಕ್ಕೆ ಕೂಡ ಹೋಗಿದ್ವು. ಗುಜರಾತ್ ಪೊಲೀಸರು ಮತ್ತೆ ಅಲ್ಲಿ ಆಪರೇಷನ್
ಪ್ರಕರಣಗಳನ್ನ ಮಾಡಬೇಕಾಗಿ ಬರ್ತಾ ಇತ್ತು. ಈ ಬಾರಿ ಅವರ ಕೈಗೆ ಮತ್ತಷ್ಟು ಮಹತ್ವದ ಮಾಹಿತಿ ಸಿಗೋದರ ಜೊತೆ ನಾನಾ ಕಡೆಗಳಲ್ಲಿ ಅಡಗಿ ಕೂತಿದ್ದ 5 ಶಂಕಿತ ಭಯೋತ್ಪಾದಕರು ಸಿಕ್ಕಿದ್ರು. ಅವರಲ್ಲೊಬ್ಬ ಅತ್ಯಂತ ಭಯಾನಕವಾದ ಐಇಡಿಗಳನ್ನ ಹಾಗೂ ಇನ್ನಿತರ ಬಾಂಬ್ಗಳನ್ನ ತಯಾರು ಮಾಡೋದ್ರ ಬಗ್ಗೆ ತರಬೇತಿಯನ್ನ ಪಡ್ಕೊಂಡಿದ್ದ. ಹಾಗೆ ಅವನೊಂದಷ್ಟು ಸ್ಫೋಟಕಗಳನ್ನ ತಯಾರು ಮಾಡಿ ಅವುಗಳ ಪರೀಕ್ಷೆ ಕೂಡ ಮಾಡಿದ್ದ. ಆ ಮೂಲಕ ದೇಶದಲ್ಲಿ ಮುಂದೆ ದೊಡ್ಡ ಪ್ರಮಾಣದಲ್ಲಿ ದಾಳಿಗಳನ್ನು ಮಾಡೋದಕ್ಕೆ ಅವರು ಸಿದ್ಧತೆಗಳನ್ನು ಮಾಡಿಕೊಂಡಿದ್ರು. ಈ ಹಿಂದೆ ಕೂಡ ಇಂಥದ್ದೇ ಒಂದು ಸ್ಫೋಟಕ ಪರೀಕ್ಷೆ ಮಾಡಿದ ಹಿನ್ನೆಲೆಯಲ್ಲಿ ಬಂಧನಕ್ಕೀಡಾಗಿ ಜೈಲು ವಾಸವನ್ನ ಅನುಭವಿಸಿ ಬಂದವನು ಕೂಡ ಈ ತಂಡವನ್ನ ಸೇರ್ಕೊಂಡಿದ್ದ. ಸೊ 5 ತಂಡ ಭಾರತದ ನಾನಾ ಕಡೆಗಳಲ್ಲಿ ಸ್ಫೋಟಕಗಳನ್ನು ಮಾಡೋದಕ್ಕೆ ಸಿದ್ಧತೆಗಳನ್ನು ನಡೆಸ್ಕೊಂಡಿತ್ತು. ಅವ್ರ ಬಳಿ ಬಾಂಬ್ ಮೇಕಿಂಗ್ ಮೆಟೀರಿಯಲ್ಗಳು, ತಾಂತ್ರಿಕ ವಿವರಗಳು, ಜೈಷ್ ಇ ಮೊಹಮ್ಮದ್ನ ಮತಾಂಧತೆಯ ಸಾಹಿತ್ಯಗಳು ಸಿಕ್ಕಿವೆ. ಈಗ ಅವರೆಲ್ಲರನ್ನ ಗುಜರಾತ್ ಪೊಲೀಸರು ಜೈಲಿಗಟ್ಟಿದ್ದಾರೆ. ಅಲ್ಲಿ ಬಂಧಿತರಾದವರನ್ನ ಮೊಹಮ್ಮದ್ ಅಯೂಬ್ ಕಡಿವಾಲಾ ಅಲಿಯಾಸ್ ಮೊಹಮ್ಮದ್ ಕದಿಯಾಸನ್, ಮೊಹಮ್ಮದ್ ಪಲಾನ್ಪುರಿ ಅಲಿಯಾಸ್ ಖಾಲಿ ಅಯೂಬ್ ಸುನ್ಸಾರಾ, ಶಫಿಯಾ ರಾಯಿಸ್ ಮುಕ್ತಿ ಹಾಗೂ ಮೊಹಮ್ಮದ್ ಹಸನ್ ಕರ್ಡಿಯಾ ಅಂತ ಗುರುತಿಸಲಾಗಿದೆ. ಈ ಮೂಲಕ ಭಾರತದಲ್ಲಿ ನಡೀಬೇಕಿದ್ದ ಬಹುದೊಡ್ಡ ಭಯೋತ್ಪಾದಕ ಕೃತ್ಯವೊಂದನ್ನು ಸ್ವಲ್ಪ ದಿನಗಳ ಕಾಲ ಮುಂದೂಡೋದ್ರಲ್ಲಿ ಗುಜರಾತ್ನ ATS ಯಶಸ್ವಿಯಾಗಿದೆ. ಸದ್ಯಕ್ಕೆ ಬಂಧಿತರ ವಿರುದ್ಧ UAPAಯ ಸೆಕ್ಷನ್ 13, 17, 18, 38 ಮತ್ತು 39 ಅಡಿಯಲ್ಲಿ ಹಾಗೆ BNS 148 ಮತ್ತು 61 ಅಡಿಯಲ್ಲಿ ಪ್ರಕರಣವನ್ನು ದಾಖಲು ಮಾಡಲಾಗಿದೆ. ಗೆಳೆಯರೆ, ಈ ಸ್ಲೀಪರ್ ಸೆಲ್ಗಳು ಹೇಗೆ ವರ್ಕ್ ಆಗುತ್ತವೆ ಅಂದ್ರೆ ಇವ್ರಿಗೆ ಹಿಂದೆ ಮುಂದೆ ಏನೂ ಗೊತ್ತಿರೋದಿಲ್ಲ. ಅವರು ತಮ್ಮ ಕೊಟ್ಟಿರೋ ಕೆಲಸವನ್ನಷ್ಟೇ ಮಾಡ್ತಾರೆ. ಇಂಥ ಕಡೆ ಒಂದು ಸ್ಫೋಟ ಆಗಬೇಕು, ಅದನ್ನ ನೀನು ಮಾಡಬೇಕು ಅನ್ನೋ ಸಂದೇಶ ಸಿಕ್ಕಿದ್ರೆ ಸಾಕು, ಅವ್ರು ಅದನ್ನ ಮಾಡೋದಕ್ಕೆ ಹೊರಟು ಬಿಡ್ತಾರೆ. ಅಷ್ಟರ ಮಟ್ಟಿಗೆ ಅವರನ್ನ ಮಾನಸಿಕವಾಗಿ ತಯಾರು ಮಾಡಲಾಗಿರುತ್ತೆ. ಅವರ ತಲೆಗೆ ಮತದ ಅಮಲು ಎಷ್ಟು ತುಂಬುತ್ತಾರೆ ಅಂದ್ರೆ ತಾನು ಹುಟ್ಟಿ ಬೆಳೆದ ತನಗೆ ಎಲ್ಲವನ್ನ ಕೊಟ್ಟ ಈ ನೆಲಕ್ಕಿಂತ ಅವನು ಯಾವನೋ ಎಲ್ಲೋ ಕೂತ್ ಹೇಳೋ ಮತದ ಅಮಲಿನ ಮಾತುಗಳ ಮೇಲೆ ಇವರಿಗೆ ಪ್ರೀತಿ ಹೆಚ್ಚಿರುತ್ತೆ. ನಮ್ಮಲ್ಲಿ ಅಂಕೆಗೆ ಸಿಗದ ಕೆಲ ಮದರಸಾಗಳಿವೆ. ಅಲ್ಲಿ ಮತೀಯ ಭಾವನೆಯನ್ನ ಹೆಚ್ಚು ಮಾಡೋದಕ್ಕೆ ಬೇಕಾದ ಕೆಲಸಗಳು ಸೈಲೆಂಟ್ ಆಗಿ ನಡೀತಲೇ ಇರುತ್ತವೆ. ಉತ್ತರಾಖಂಡ್, ಉತ್ತರ ಪ್ರದೇಶ, ಬಿಹಾರ ಹಾಗೆ ನೇಪಾಳದ ಗಡಿ ಭಾಗಗಳಲ್ಲಿನ ಕೆಲ ಮದರಸಾಗಳ ಜೊತೆ ಕೇರಳದಲ್ಲಿನ ಮದರಸಾಗಳಲ್ಲಿ ಕೂಡ ಇಂಥ ಕೃತ್ಯಗಳು ತುಂಬಾನೇ ನಡೀತಿವೆ ಅನ್ನೋ ಮಾಹಿತಿ NIA ಸೇರಿದ ಹಾಗೆ ಭಾರತೀಯ ಗುಪ್ತಚರ ಏಜೆನ್ಸಿಗಳಿಗೆ ಸಿಕ್ಕಿದೆ. ಈ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸಿರೋ ಉತ್ತರಾಖಂಡ್ ಸರ್ಕಾರ ಅಲ್ಲಿನ ಮದರಸಾಗಳಲ್ಲಿ ಇನ್ನು ಮುಂದೆ ಪ್ರತ್ಯೇಕ ಪಾಠ ಮಾಡೋ ಹಾಗಿಲ್ಲ, ಅಲ್ಲೆಲ್ಲ ಸರ್ಕಾರ ನಿಗದಿಪಡಿಸಿರುವ ಪಾಠಗಳನ್ನೇ ಮಾಡಬೇಕು ಅಂತ ಹೇಳಿದೆ. ಧರ್ಮವನ್ನ ಹೇಳಿಕೊಡೋದಕ್ಕೆ ಸರ್ಕಾರ ಅಡ್ಡಿ ಮಾಡೋದಿಲ್ಲ, ಆದರೆ ವಿಜ್ಞಾನ ತಂತ್ರಜ್ಞಾನದ ಮಾಹಿತಿಯನ್ನು ಕೂಡ ಮಕ್ಕಳಿಗೆ ಕೊಡಬೇಕು ಅನ್ನೋ ಕಾನೂನನ್ನ ಅಲ್ಲಿನ ಸರ್ಕಾರ ತಂದಿದೆ. ಇದರಿಂದ ಏನೋ ದೊಡ್ಡ ಲಾಭ ಆಗುತ್ತೆ ಅನ್ನೋ ವಿಶ್ವಾಸ ಕೂಡ ಹೆಚ್ಚು ಮಂದಿಗಿಲ್ಲ. ಯಾಕೆಂದ್ರೆ ಇವತ್ತು ನಮ್ಮಲ್ಲಿ ಉಗ್ರವಾದದ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾ ಇರೋರು ಬರೀ ಮತವನ್ನ ಮಾತ್ರ ಕಲ್ತ್ಕೊಂಡು ಬಂದ ಅಂಗೂಟಿ ಛಾಪುಗಳೇನಲ್ಲ, ಬದಲಿಗೆ ಡಾಕ್ಟರ್ಗಳು, ಇಂಜಿನಿಯರ್ಗಳು ಅಲ್ಲಿದ್ದಾರೆ. ಶಾಲೆಗೆ ಹೋಗದ ಉಗ್ರ ಕೈಗೆ ಕಲ್ಲು ತಗೋತಾನೆ, ಸೈನ್ಸ್ ಕಲಿತು ಬಂದ ಉಗ್ರ ಕೆಮಿಕಲ್ ತಗೋತಾನೆ ಅನ್ನೋ ತರದ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಡಾಕ್ಟರ್ಗಳು RX ನ ಬದಲಿಗೆ RDX ಕಡೆಗೆ ಮುಖ ಮಾಡ್ತಾ ಇದ್ದಾರೆ ಅನ್ನೋದನ್ನ ಮೊನ್ನೆ ನಡೆದ ದೆಹಲಿ ಸ್ಫೋಟದ ಘಟನೆ ನಮ್ಮ ಮುಂದಿಡ್ತಾ ಇದೆ. ಸೊ ಮದರಸಾದಲ್ಲಿ ಸಾಮಾನ್ಯ ಶಿಕ್ಷಣ ಅನ್ನೋದಕ್ಕಿಂತ ಆ ಸಮುದಾಯದ ವಿದ್ಯಾರ್ಥಿಗಳನ್ನ ಸಾಮಾನ್ಯ ಶಾಲೆಗಳಿಗೆ ಕರ್ಕೊಂಡು ಬಂದು ಬೇರೆಲ್ಲ ಮಕ್ಕಳ ಜೊತೆ ಅವರು ಕೂಡ ವಿದ್ಯಾಭ್ಯಾಸ ಮಾಡೋ ತರದ ವ್ಯವಸ್ಥೆಯನ್ನ ಜಾರಿಗೆ ತರಬೇಕಿದೆ. ನಮ್ಮ ಸುತ್ತಮುತ್ತಲಿನ ವಾತಾವರಣ, ಜನಸಂಪರ್ಕ, ಒಡನಾಟ ಇವು ಆ ಹುಡುಗರನ್ನ ಮತೀಯವಾದದಿಂದ ಹೊರತರತ್ವ ಅನ್ನೋದರ ಪ್ರಯೋಗ ಈಗ ಆಗಬೇಕು. ಚೈನಾದಲ್ಲಿ ಹೇಗೆ ಪ್ರಾರ್ಥನೆಗಳನ್ನು ಕೂಡ ಎಲ್ಲರಿಗೂ ಅರ್ಥವಾಗೋ ಭಾಷೆಯಲ್ಲಿ ಮಾಡಿ ಅಂತ ಸರ್ಕಾರ ಹೇಳಿದೆಯೋ ಅದೇ ಥರದ ವ್ಯವಸ್ಥೆ ಭಾರತದಲ್ಲಿ ಜಾರಿಗೆ ಬರದೇ ಇದ್ರೆ, ಟ್ರಾನ್ಸ್ಪರೆನ್ಸಿ ಅನ್ನೋದು ಇಲ್ಲದೆ ಇದ್ರೆ ಉಗ್ರವಾದ ಮತ್ತು ಅದರ ಪ್ರಚೋದನೆಯನ್ನ ತಡೆಯೋದಕ್ಕೆ ನಮ್ಮಲ್ಲಿ ಸಾಧ್ಯ ಆಗೋದಿಲ್ಲ. ಇನ್ನು ಈಗ ಬಂಧಿತರಾದವರೆಲ್ಲ ಜೈಷ್ ಎ ಮೊಹಮ್ಮದ್ ಸಂಘಟನೆ ಜೊತೆ ನಂಟನ್ನ ಹೊಂದಿದ್ದಾರೆ. ಆ ಸಂಘಟನೆ ಭಾರತದಲ್ಲಿ ಈಗಾಗಲೇ ಸಾಕಷ್ಟು ಭಯೋತ್ಪಾದಕ ಕೃತ್ಯಗಳನ್ನು ಮಾಡಿದೆ. ಅದರಲ್ಲೂ 2001ರಲ್ಲಿ ಜಮ್ಮು ಕಾಶ್ಮೀರ ವಿಧಾನಸಭೆಯ ಹೊರಭಾಗದಲ್ಲಿ ಕಾರ್ ಬಾಂಬ್ ಅನ್ನ ಸ್ಫೋಟಿಸಿ ಗುಂಡಿನ ಮಳೆಗರೆದ ಘಟನೆಯ ಹಿಂದೆ ಇದೇ ಸಂಘಟನೆ ಇತ್ತು. ಆ ಸಂದರ್ಭದಲ್ಲಿ 30ಕ್ಕೂ ಹೆಚ್ಚು ಮಂದಿ ಸಾವಿಗೀಡಾದ್ರು. ಹಾಗೆ ಭಾರತದ ಸಂಸತ್ತಿನ ಮೇಲೆ ನಡೆದ ದಾಳಿಯನ್ನು ಕೂಡ ಇದೇ ಜೈಷ್ ಇ ಮೊಹಮ್ಮದ್ ಮಾಡಿತ್ತು. ಅಲ್ಲವತ್ತು ಲಷ್ಕರ್ನ ಜೊತೆ ಕೈ ಜೋಡಿಸಿದ್ದ ಜೈಷ್ ಭಾರತದ ರಾಜಧಾನಿಯಲ್ಲೇ ಅತಿ ದೊಡ್ಡ ದಾಳಿಯನ್ನು ಮಾಡಿತ್ತು. ಇನ್ನು 2016ರ ಪಠಾನ್ ಕೋಟ್ ವಾಯುನೆಲೆಯ ಮೇಲಿನ ದಾಳಿಯ ಹಿಂದೆ ಕೂಡ ಜೈಷ್ ಇತ್ತು. ಹಾಗೆ ಉರಿಯ ಸೇನಾ ನೆಲೆಯ ಮೇಲೆ ನಡೆದ ದಾಳಿಯಲ್ಲಿ ಜೈಷ್ ಭಯೋತ್ಪಾದಕರೇ ಇದ್ರು. ಪುಲ್ವಾಮಾ ದಾಳಿಯ ಹೊಣೆಯನ್ನ ಕೂಡ ಇದೇ ಜೈಷ್ ಇ ಮೊಹಮ್ಮದ್ ಹೊತ್ಕೊಳ್ತು. ಹೀಗೆ ಭಾರತದ ನಾನಾ ಕಡೆಗಳಲ್ಲಿ ಆತ್ಮಾಹುತಿ ದಾಳಿಗಳು, ಕಾರ್ ಬಾಂಬ್ ಸ್ಫೋಟ, IED ಬಳಕೆಗಳನ್ನ ಮಾಡ್ತಾ ದೊಡ್ಡ ಮಟ್ಟದಲ್ಲಿ ಭಯೋತ್ಪಾದಕ ಕೃತ್ಯಗಳನ್ನು ಮಾಡ್ತಾ ಬರ್ತಾ ಇರೋ ಉಗ್ರವಾದಿ ಸಂಘಟನೆ ಈ ಜೈಷ್ ಇ ಮೊಹಮ್ಮದ್. ಇನ್ನು ಮೊನ್ನೆ ಭಾರತ
ಪಾಕಿಸ್ತಾನದಲ್ಲಿನ ಈ ಜೈಷ್ ಹಾಗೂ ಲಷ್ಕರ್ನ ಮುಖ್ಯ ಕಚೇರಿಗಳನ್ನ ನಾಶ ಮಾಡಿದ ಮೇಲೆ ಅವರು ಭಾರತದ ವಿರುದ್ಧ ಮತ್ತಷ್ಟು ದ್ವೇಷ ಕಾರ್ತಾ ಇದ್ದಾರೆ. ಹೀಗಾಗಿ ಇಲ್ಲಿನ ಮತಾಂಧರನ್ನ ಬಳಸಿಕೊಂಡು ದಾಳಿಗಳನ್ನ ಮಾಡಿಸೋದಕ್ಕೆ ಜೈಷ್ ಮುಂದಾಗ್ತಾ ಇದೆ. ಆದರೆ ಸದ್ಯಕ್ಕೆ ಭಾರತದ ತನಿಖಾ ಸಂಸ್ಥೆಗಳು ಹಾಗೂ ಪೊಲೀಸರು ಈ ಉಗ್ರರ ಪ್ರಯತ್ನವನ್ನ ವಿಫಲಗೊಳಿಸಿದ್ದಾರೆ. ಇಷ್ಟಾದರೂ ಭಯೋತ್ಪಾದಕರ ಭಯ ಭಾರತಕ್ಕೆ ಸಂಪೂರ್ಣವಾಗೇನೂ ಹೋಗಿಲ್ಲ. ಸದ್ಯಕ್ಕೆ ಭಾರತದ ತನಿಖಾ ಸಂಸ್ಥೆಗಳು ಮತ್ತು ಪೊಲೀಸರು ಈ ಉಗ್ರರ ಪ್ರಯತ್ನವನ್ನ ನಿರಂತರವಾಗಿ ವಿಫಲಗೊಳಿಸ್ತಾ ಬರ್ತಾ ಇದ್ದಾರೆ. ಇಲ್ಲಿ ದಾಳಿಗಳು ಹೊರಗಿಂದ ಆಗತ್ವೆ ಅಂದ್ರೆ ಅದನ್ನ ತಡೆಯೋದು ಕಷ್ಟ ಅಲ್ಲ. ಆದ್ರೆ ದೇಶದ ಒಳಗೆ ಉಗ್ರರಿಗಾಗಿ ಕೆಲಸ ಮಾಡೋ ಜನ ನಿಮ್ಮ ನಡುವೆನೆ ಕೂತಿರುವಾಗ, ಮನೆಯಲ್ಲೇ ಕಳ್ಳರು ದ್ರೋಹಿಗಳು ಇರುವಾಗ ಅವರ ವಂಚನೆಗಳನ್ನ ಮರಾಮೋಸದ ದಾಳಿಗಳನ್ನ ತಡೆಯೋದು ತುಂಬಾನೇ ಕಷ್ಟ ಆಗತ್ತೆ. ಇದು ಗೆಳೆಯರೆ, ಗುಜರಾತ್ ಪೊಲೀಸರು ಅರೆಸ್ಟ್ ಮಾಡಿರೋ ಸ್ಲೀಪರ್ ಸೆಲ್ಗಳ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.